ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ದಯಮಾಡಿ ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರವಾಗಿರುವ ಎಲ್ಲಾ ವರದಿಗಳು ನೋಡಬಹುದು. ವರದಿ ಬಗ್ಗೆ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಬಟನ್ ಪ್ರೆಸ್ ಮಾಡಿದರೆ ಹೈಪ್ ಬಟನ್ ಬರುತ್ತದೆ. ಅದನ್ನು ಪ್ರೆಸ್ ಮಾಡಿದರೆ ಚಾನೆಲ್ಗೆ ಪರೋಕ್ಷವಾಗಿ ಪ್ರೋತ್ಸಾಹ ಮಾಡಿದಂತೆ ಆಗುತ್ತದೆ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವ ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡಿ. ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ಅಂಗವಿಕಲರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ಕಾರಣ, ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ಗುಳದಳ್ಳಿ ಗ್ರಾಮದಲ್ಲಿ ಹಿರಿಯ ನಾಗರಿಕರ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮ. ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಗುಳದಳ್ಳಿ ಗ್ರಾಮದ ಗ್ರಂಥಾಲಯದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮೀಣ ಅಭಿವೃದ್ಧಿ ಇಲಾಖೆ, ಗ್ರಾಮ ಪಂಚಾಯಿತಿ, ಕಲಿಕಾ, ಟಾಟಾ ಟ್ರಸ್ಟ್ ಕೊಪ್ಪಳ ಅರಿವು ಕೇಂದ್ರ ಗುಳದಳ್ಳಿ ಸಹಯೋಗದಲ್ಲಿ ನಮ್ಮ ಹಿರಿಯರು ನಮ್ಮ ಹೆಮ್ಮೆ ಘೋಷಣೆ ವಾಕ್ಯದೊಂದಿಗೆ ಹಿರಿಯ ನಾಗರಿಕರ ಹುಟ್ಟುಹಬ್ಬ ಆಚರಣೆಯನ್ನು ಕೇಕ್ ಕಟ್ ಮಾಡುವ ಮೂಲಕ ಆಚರಣೆ ಮಾಡಲಾಯಿತು. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು, ರಾಜ್ಯ ಪ್ರಶಸ್ತಿ ವಿಜೇತರು, ಪ್ರೇರಕರಾದಂಥ ಶ್ರೀಮತಿ ಸಿದ್ದಲಿಂಗಮ್ಮ ವೀರೇಶ್ ಹಾಲ್ಗುಂಡಿ ಮಾತನಾಡಿ, ಕಲಿಕಾ ಟಾಟಾ ಟ್ರಸ್ಟ್ ಹಿರಿಯರಿಗೆ ಅನೇಕ ಕೌಶಲ್ಯಯುತ ಚಟುವಟಿಕೆಗಳನ್ನು ಕಲಿಸುವ ಮೂಲಕ ಹಿರಿಯರ ಆರೋಗ್ಯ, ಕೌಶಲ್ಯ, ಕ್ರಿಯಾತ್ಮಕ ಚಟುವಟಿಕೆ ಮೂಲಕ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತಿದೆ. ಪ್ರತಿಯೊಬ್ಬರ ಹಿರಿಯರಿಗೆ ಗೌರವ ನೀಡುವುದು ನಿಮ್ಮೆಲ್ಲರ ಹೆಮ್ಮೆ. ನಾವು ಎಲ್ಲಿಯವರೆಗೆ ಹಿರಿಯರಿಗೆ ಗೌರವ ಕೊಡುತ್ತೇವೋ ಅಲ್ಲಿಯವರೆಗೆ ಸಮಾಜದಲ್ಲಿ ಘನತೆಯ ಜೀವನವನ್ನು ನಡೆಸಬಹುದು. ಹಿರಿತಲೆ ಎಂಬುದು ಇಂದಿನ ಪೀಳಿಗೆಯ ಆಧಾರ ಸ್ತಂಭ. ಮಕ್ಕಳಿಂದ ಹಿಡಿದು ಕುಟುಂಬದ ಎಲ್ಲ ಸದಸ್ಯರು ತಮ್ಮ ಮನೆಯ ಹಿರಿಯರ ಆರೋಗ್ಯ, ಯೋಗಕ್ಷೇಮ, ಅವರ ಹಾವಭಾವ, ಚಟುವಟಿಕೆಗಳನ್ನು ಗಮನಿಸಿ ಸೂಕ್ತವಾದ ಸಲಹೆ ಸಹಕಾರವನ್ನು ಒದಗಿಸಬೇಕು. ಅರಿವು ಕೇಂದ್ರದಲ್ಲಿ ಅವರಿಗೆ 16 ರೀತಿಯ ಚಟುವಟಿಕೆ ಮೂಲಕ ಆರೋಗ್ಯ, ಶಿಕ್ಷಣ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕಲೆಗಳನ್ನು ಕಲಿಸಿಕೊಡಲಾಗುತ್ತದೆ. ಹಿರಿಯರು ತಮ್ಮ ಅನುಭವ, ಆದರ್ಶಗಳನ್ನು, ನೋವುಗಳನ್ನು ಹಂಚಿಕೊಳ್ಳುತ್ತಾರೆ ಎಂದು ಮಾತನಾಡಿದರು. ತಾಲೂಕಾ ಸಂಪನ್ಮೂಲ ವ್ಯಕ್ತಿಗಳಾದ ವೀರೇಶ್ ಹಾಲ್ಗುಂಡಿ ಮಾತನಾಡಿ, ಪ್ರತಿಯೊಬ್ಬ ನಾಗರಿಕರು ದುಶ್ಚಟಗಳಿಂದ ದೂರವಿರಬೇಕು. ಯಾವುದೇ ಅಡಿಕೆ, ತಂಬಾಕು, ಮದ್ಯಪಾನ ವಸ್ತುಗಳಿಂದ ದೂರವಿದ್ದು ಆರೋಗ್ಯವಂತ ಜೀವನವನ್ನು ಸಾಗಿಸಬೇಕು. ಹಿರಿಯರು ರಾಷ್ಟ್ರದ ಸಂಪತ್ತು. ತಮ್ಮ ಹಳೆಯ ಪದ್ಧತಿ, ವಸ್ತ್ರ ವಿನ್ಯಾಸ, ಧಾರ್ಮಿಕ ಆಚರಣೆ, ಕಟ್ಟುನಿಟ್ಟಿನ ಕ್ರಮ ಕುರಿತು ಇಂದಿನ ಯುವ ಪೀಳಿಗೆಗೆ, ಯುವ ಜನಾಂಗಕ್ಕೆ ತಿಳಿಸಿಕೊಡಬೇಕು ಎಂದು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಮೂಲಕ ಅನೇಕ ಯೋಜನೆಗಳನ್ನು, ಸೌಲಭ್ಯಗಳನ್ನು ಪಡೆಯಬಹುದು ಹಾಗೂ ಇಂಥ ನಶಾಮುಕ್ತ ಭಾರತ ಅಭಿಯಾನದಲ್ಲಿ ತಾವುಗಳು ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾದ ಹನುಮಂತಪ್ಪ, ಗ್ರಂಥಾಲಯ ಮೇಲ್ವಿಚಾರಕರಾದಂಥ ಅರುಣು ರಮೇಶ್ ಕಾಯಕ ಮಿತ್ರರಾದ ಅನ್ನಪೂರ್ಣ, ಗೋವಿಂದ ಹೊಸಳ್ಳಿ, ಪ್ರೇರಕರು ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಸಿದ್ದಲಿಂಗಮ್ಮ ಹಾಲ್ಗುಂಡಿ, ತಾಲೂಕು ಸಂಪನ್ಮೂಲ ವ್ಯಕ್ತಿಗಳಾದ ವೀರೇಶ್ ಹಾಲ್ಗುಂಡಿ, ಹಿರಿಯ ನಾಗರಿಕರಾದ ಭರಮಪ್ಪ, ಮರಿಯಪ್ಪ, ಮೌನೇಶ್, ಯಮನೂರಪ್ಪ, ವಿಕಲಚೇತನರಾದ ಹನುಮಂತ್, ವೆಂಕಟಗಿರಿ ಹಾಗೂ ಹಿರಿಯ ನಾಗರಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವೀರೇಶ್ ಹಾಲ್ಗುಂಡಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ವರದಿಯನ್ನು ವೀರೇಶ್ ಅಶೋಕಪ್ಪ ಹಾಲ್ಗುಂಡಿ ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲಸ ಮಾಡ್ತಾರೆ. ಈ ಒಂದು ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಹೇಳ್ಬೇಕ್ರಿ ಹಿರಿಯ ನಾಗರಿಕರ ಹುಟ್ಟುಹಬ್ಬಕ್ಕೆ ಓಕೆ, ಜೋರ ಚಪ್ಪಾಳೆ ಹಾಕಿ ಕಟ್ ಮಾಡಿ. ನಮ್ಮ ಗ್ರಂಥಪಾಲಕಿಯರಿಗೆ ಸ್ವಾಗತವನ್ನು ಕೊಡ್ತೀನಿ. ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಮರಿಯಪ್ಪ ಜೂರ್ಗೂ ಕೂಡ ತುಂಬ ಹೃದಯದ ಅವರು ಕೂಡ ಸ್ವಾಗತವನ್ನು ಕೊಡ್ತೀನಿ. ಮತ್ತೆ ನಮ್ಮ ವಿಕಲಚೇತನರಾಗಿ ಪ್ರತಿಯೊಂದು ವಿಕಲಚೇತನರು ಇಲ್ಲಿ 132 ಜನ ಇದ್ದಾರೆ. ಅವ್ರದ್ದು ಕೂಡ ಮಧ್ಯದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀನಿ. ಅದರಲ್ಲಿ ನಮ್ಮ ಭಾಗ್ಯಮ್ಮ ಅವರು ಇನ್ವಾಲ್ವ್ ಆಗಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೀನಿ. ಅದೇ ರೀತಿ ನೀವೆಲ್ಲ ಬಂದಿರ್ತಕ್ಕಂಥ ನನ್ನ
ಹಿರಿಯರ ಆಗಲ್ಲ. ಪ್ರತಿ ತಿಂಗಳು 20ನೇ ತಾರೀಕು ಫಿಕ್ಸ್. 19ನೇ ತಾರೀಕು ಇವತ್ತೈತಲ್ಲ, 19ನೇ ತಾರೀಕಿಗೆ ಫಿಕ್ಸ್. ಪ್ರತಿ ತಿಂಗಳು ಇಲ್ಲೇ ಗ್ರಂಥಾಲಯದಲ್ಲಿ ನೀವು ಡೇಟ್ ನೆನಪಿಟ್ಕೊಂಡ್ಬಿಡಿ. 19ನೇ ತಾರೀಕಿಗೆ ನಾವೆಲ್ಲರೂ ಗ್ರಂಥಾಲಯಕ್ಕೆ ಹೋಗ್ಬೇಕು. ಅಲ್ಲಿ